ಆಗಲೇ ಪೂರ್ತಿ ಮಿಡ್‌ನೈಟ್ ಆಗಿತ್ತು. ಕವನಾಳ ಕಣ್ಣುಗಳಿಂದ ನಿದ್ರೆ ಪೂರ್ತಿ ವ್ಯಾನಿಷ್ಡ್ ಆಗಿತ್ತು. ಅವಳ ಹೃದಯ ಪೂರ್ತಿ ರೆಸ್ಟ್‌ಲೆಸ್ ಆಗಿ ಚಂಚಲವಾಗ್ತಾ ಇತ್ತು. ಆದಿತ್ಯ ಇನ್ನೂ ಮದುವೆ ಮನೆಗೆ ರಿಟರ್ನ್ ಆಗಿರಲಿಲ್ಲ. ಕೇವಲ ಅದರ ಬಗ್ಗೆಯೇ ಪೂರ್ತಿ ಓವರ್ ಥಿಂಕಿಂಗ್ ಮಾಡ್ತಾ ಅವಳ ಹೃದಯದ ಬಡಿತ ಸಡನ್ ಆಗಿ ಜೋರಾಗಿ ಬಡಿಯೋಕೆ ಸ್ಟಾರ್ಟ್ ಮಾಡ್ತು. ಮದುವೆ ಮಂಟಪವನ್ನ ಪೂರ್ತಿ ಗ್ರ್ಯಾಂಡ್ ಆಗಿ ಅಲಂಕರಿಸಿದ್ದ ಆ ದೊಡ್ಡ ಸಭಾಂಗಣದ ಕೆಂಪು ಕಾರ್ಪೆಟ್ ಮೆಟ್ಟಿಲುಗಳ ಮೇಲೆ ಪೂರ್ತಿ ಲೋನ್ಲಿಯಾಗಿ ಕುಳಿತು ಆದಿತ್ಯನ ಬರುವಿಕೆಗಾಗಿ ಕಾಯ್ತಾ ಅವಳು ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಮೇಡಮ್, ನೀವು ಇನ್ನೂ ಮಲಗಿಲ್ವಾ? ಇಟ್ಸ್ ಟೂ ಲೇಟ್. ಕವನ ತನ್ನ ಆಳವಾದ ಆಲೋಚನೆಯಿಂದ ಸಡನ್ ಆಗಿ ಹೊರಬಂದ್ಲು. ಅವಳು ನೋಡಿದಾಗ ರಘು ತನ್ನ ಕೈಯಲ್ಲಿ ಒಂದು ಮೆಡಿಸಿನ್ ಜೊತೆ ಪೂರ್ತಿ ಸೀರಿಯಸ್ ಆಗಿ ನಿಂತಿರೋದನ್ನ ಕಂಡ್ಲು. ಹಾಗೇನೆ ಅಂಕಲ್, ನೀವು ಕೂಡ ಇನ್ನೂ ಮಲಗಿಲ್ವಲ್ಲ? ಕವನ ಒಂದು ಸಣ್ಣ ಪೊಲೈಟ್ ಸ್ಮೈಲ್ ಜೊತೆ ಮಾತಾಡಿದ್ಲು. ನಮ್ಮ ಚೋಟ ಸಾಹೇಬ್ ಇನ್ನೂ ಮಂಟಪಕ್ಕೆ ವಾಪಸ್ ಬಂದಿರಲಿಲ್ಲ ಕವನ ಮೇಡಮ್, ಅದಕ್ಕಾಗಿನೇ ನಾನು ಎಚ್ಚರ ಆಗಿದ್ದೆ. ರಘು ಪೂರ್ತಿ ನಿಷ್ಠೆಯಿಂದ ಉತ್ತರ ಕೊಟ್ಟ. ಬಹಳ ತಡವಾಗ್ತಿದೆ ಮಗ, ಈಗ ನೀನು ಹೋಗಿ ಮಲಗಬೇಕು, ಬಾಡಿಗೆ ರೆಸ್ಟ್ ಬೇಕು. ಈಗ ಹೇಳ್ತಾ ರಘು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅಂಕಲ್, ನೀವು ಈ ಮೆಡಿಸಿನ್ನ ಯಾಕೆ ತಗೊಂಡು ಹೋಗ್ತಾ ಇದ್ದೀರಾ? ಕವನ ಸಡನ್ ಆಗಿ ಪೂರ್ತಿ ವರಿಡ್ ಟೋನಲ್ಲಿ ಕೇಳಿದ್ಲು. ಯಾಕಂದ್ರೆ ನಮ್ಮ ಚೋಟ ಸಾಹೇಬ್ರಿಗೆ ಒಂದು ಆಕ್ಸಿಡೆಂಟ್ ಆಗಿದೆ. ರಘು ತನ್ನ ವಾಕ್ಯವನ್ನು ಪೂರ್ತಿ ಮುಗಿಸುವ ಮೊದಲೇ ಕವನ ತನ್ನ ಆಸನದಿಂದ ಸಡನ್ ಆಗಿ ಜಂಪ್ ಮಾಡಿ ಎದ್ದು ನಿಂತಳು. ಅವಳು ಪೂರ್ತಿ ಟೆರರೈಡ್ ಆಗಿ ಅಲ್ಲಿಂದ ಔಟ್ ಹೌಸ್ ಕಡೆಗೆ ಪೂರ್ತಿ ವೇಗವಾಗಿ ಓಡೋಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಒಂದು ಸೆಕೆಂಡ್ ಏನೋ ಯೋಚಿಸಿದವಳು ವಾಪಸ್ ಬಂದು ರಘುವಿನ ಕೈಯಿಂದ ಆ ಮೆಡಿಸಿನ್ ಪೆಟ್ಟಿಗೆಯನ್ನು ಪೂರ್ತಿ ಫೋರ್ಸ್ಫುಲ್ಲಿ ಕಿತ್ಕೊಂಡು ಹೇಳಿದ್ಲು. ಬೇಡ ಅಂಕಲ್, ನಾನೇ ಹೋಗಿ ಆದಿತ್ಯ ಸರ್ಗೆ ಔಷಧಿ ಕೊಡ್ತೀನಿ. ನೀವು ಪೂರ್ತಿ ಟಯರ್ಡ್ ಆಗಿದ್ದೀರಾ, ಪ್ಲೀಸ್ ಹೋಗಿ ಮಲ್ಕೊಳ್ಳಿ. ಅದರೊಂದಿಗೆ ಕವನ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಆದಿತ್ಯನನ್ನು ನೋಡಲು ಪೂರ್ತಿ ಡೆಸ್ಪರೇಟ್ ಆಗಿ ಹೊರಟೋದ್ಲು. ಕವನ ಆ ಔಟ್ ಹೌಸ್ನ ಮೇನ್ ಬಾಗಿಲನ್ನು ಪೂರ್ತಿ ಡೆಸ್ಪರೇಟ್ ಆಗಿ ತಲುಪಿದ್ಲು. ಅವಳ ಮನಸ್ಸಲ್ಲಿ ಕೇವಲ ಆದಿತ್ಯನ ಆ ಆಕ್ಸಿಡೆಂಟ್ ವಿಷಯನೇ ಪೂರ್ತಿ ಕಾಡ್ತಾ ಇತ್ತು. ಅವಳು ಅತೀವವಾಗಿ ಆತಂಕದಿಂದ ಆ ಡೋರ್ಬೆಲ್ಲನ್ನು ಪದೇ ಪದೇ ಒತ್ತೋಕೆ ಸ್ಟಾರ್ಟ್ ಮಾಡಿದ್ಲು. ಸುಮಾರು 7-8 ಸಾರಿ ಸತತವಾಗಿ ಬೆಲ್ ಒತ್ತಿದ ನಂತರ ಒಳಗಿದ್ದ ಆದಿತ್ಯ ಪೂರ್ತಿ ಇರಿಟೇಟ್ ಆಗಿ ಬಂದು ಬಾಗಿಲು ತೆಗೆದ. ಆದಿತ್ಯ ಕೋಪದಿಂದ ಯಾರು ಅಂತ ನೋಡದೆ ಕೂಗ್ದ. ರಘು, ನಿನ್ಗೇನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಬುದ್ಧಿ ಪೂರ್ತಿ ತಪ್ಪಿದ್ಯಾ ನಿನ್ಗೆ? ಇಷ್ಟೊಂದು ಸಾರಿ ಬೆಲ್ ಮಾಡೋ ಅಗತ್ಯ ಏನಿದೆ? ಆದರೆ ತನ್ನ ಮುಂದೆ ರಘುವಿನ ಬದಲು ಕವನ ನಿಂತಿರೋದನ್ನ ಕಂಡು ಆದಿತ್ಯ ತನ್ನ ವಾಕ್ಯದ ಅರ್ಧ ದಾರಿಯಲ್ಲೇ ಪೂರ್ತಿ ಸ್ಪೀಚ್ಲೆಸ್ ಆಗಿ ಸೈಲೆಂಟ್ ಆದ. ಕವನ ಪೂರ್ತಿ ವೇಗವಾಗಿ ಓಡಿ ಬಂದಿದ್ರಿಂದ ಅವಳಿಗೆ ಉಸಿರು ಸಫೋಕೇಟಿಂಗ್ ಆಗ್ತಾ ಇತ್ತು. ಅವಳು ಬ್ಯಾಲೆನ್ಸ್ ಕಳ್ಕೊಂಡು ಅಲ್ಲೇ ಇದ್ದ ಗೋಡೆಗೆ ಹೊರಕೊಂಡು ನಿಂತಳು. ಅವಳ ಕೈಯಲ್ಲಿ ಆ ಮೆಡಿಸಿನ್ ಬಾಕ್ಸನ್ನು ಬಿಗಿಯಾಗಿ ಹಿಡ್ಕೊಂಡಿದ್ಲು. ಕವನಾಳ ಹಣೆಯ ಮೇಲೆ ಪೂರ್ತಿ ಬೆವರು ಹರಿತಾ ಇತ್ತು. ಅವಳ ಮುಖದಲ್ಲಿ ಪೂರ್ತಿ ಡಿಸ್ಟರ್ಬ್ಡ್ ಭಾವನೆಗಳು ಎದ್ದು ಕಾಣ್ತಾ ಇದ್ವು. ಅವಳು ತನ್ನ ಆತಂಕದ ನೋಟದಿಂದ ಆದಿತ್ಯನ ಗಾಯ ಎಲ್ಲಿದೆ ಅಂತ ಅವನತ್ತ ಪೂರ್ತಿ ರೆಸ್ಟ್ಲೆಸ್ ಆಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಕಣ್ಣುಗಳಲ್ಲಿ ಆದಿತ್ಯನ ಮೇಲಿರೋ ಆ ಅನ್ಕಂಡೀಷನಲ್ ಲವ್ ಮತ್ತೆ ರಿವೀಲ್ ಆಗ್ತಾ ಇತ್ತು. ಆದಿತ್ಯನ ತಲೆ ಮೇಲಿರೋ ಗಾಯದಿಂದ ಪೂರ್ತಿ ಆಳವಾದ ಉಸಿರು ಮತ್ತೆ ನೋವು ವ್ಯಕ್ತವಾಗ್ತಾ ಇತ್ತು. ಕೇವಲ ತಲೆಯಲ್ಲದೆ ಅವನ ತೋಳುಗಳು ಮತ್ತು ನೆಕ್ ಮೇಲೆ ಪೂರ್ತಿ ಡೀಪ್ ಸ್ಕ್ರ್ಯಾಚಸ್ ಕಾಣಿಸ್ತಾ ಇದ್ವು. ಆ ಫ್ರೆಶ್ ಗಾಯಗಳಿಂದ ರಕ್ತದ ಹನಿಗಳು ಪೂರ್ತಿ ಬ್ಲೀಡಿಂಗ್ ಆಗಿ ಕೆಳಗೆ ಬೀಳ್ತಾ ಇದ್ವು. ಅವನ ವೈಟ್ ಶರ್ಟ್ ಮೇಲೆ ಆ ಕೆಂಪು ರಕ್ತದ ಕಲೆಗಳು ಪೂರ್ತಿ ವಿಸಿಬಲ್ ಆಗಿ ಕಾಣಿಸ್ತಾ ಇದ್ವು. ಆದಿತ್ಯನ ಮುಖದಲ್ಲಿ ಆ ಒಂದು ಪೇನ್ಫುಲ್ ಎಕ್ಸ್ಪ್ರೆಷನ್ ಪೂರ್ತಿ ಎವಿಡೆಂಟ್ ಆಗ್ತಾ ಇತ್ತು. ಆದಿತ್ಯನನ್ನ ಈ ಒಂದು ಕ್ರಿಟಿಕಲ್ ಕಂಡೀಷನ್ನಲ್ಲಿ ನೋಡಿದ ತಕ್ಷಣ ಕವನನ ಹೆಜ್ಜೆಗಳು ಪೂರ್ತಿ ತತ್ತರಿಸಿ ಹೋದವು. ಅವಳು ಶಾಕ್ನಿಂದ ಅಲ್ಲಿರೋ ಗೋಡೆಗೆ ತನ್ನನ್ನು ತಾನು ಸಪೋರ್ಟ್ ಮಾಡಿಕೊಂಡು ಸ್ಥಿರಗೊಳಿಸಲು ಟ್ರೈ ಮಾಡಿದ್ಲು. ಅವಳಿಗೆ ಆದಿತ್ಯನ ಈ ಸ್ಥಿತಿ ನೋಡಿ ಮೆಂಟಲ್ ಬ್ರೇಕ್ ಡೌನ್ ಆಗುವಂತೆ ಅನ್ನಿಸ್ತಾ ಇತ್ತು. ತನ್ನ ಎಮೋಷನ್ಸನ್ನು ಕಂಟ್ರೋಲ್ ಮಾಡೋಕೆ ಅವಳು ಎಷ್ಟೇ ಎಫರ್ಟ್ ಹಾಕಿದ್ರೂ ಸಹ ಅವಳ ಕಾಲುಗಳು ತನ್ನನ್ನು ತಾನೇ ತಡೆಯೋಕೆ ಸಾಧ್ಯವಾಗದೆ ಆದಿತ್ಯನ ಹತ್ರ ಡಿಸ್ಪರೇಟ್ ಆಗಿ ಹೋಗಲಾರಂಭಿಸಿದವು. ಆದಿತ್ಯನ ಪೂರ್ತಿ ಹತ್ತಿರ ಬಂದು ನಿಂತ ಅವಳು ತನ್ನ ನಡುಗುತ್ತಿರುವ ಕೈಗಳಿಂದ ಅವನ ಮುಖವನ್ನ ಪೂರ್ತಿ ಜೆಂಟಲ್ ಆಗಿ ಸವರೋಕೆ ಸ್ಟಾರ್ಟ್ ಮಾಡಿದ್ಲು. ಅವನು ಗಾಯಗೊಂಡಿದ್ದ ಪ್ರತಿಯೊಂದು ಉಂಡೆಡ್ ಏರಿಯಾದ ಮೇಲೂ ತನ್ನ ಕೋಮಲವಾದ ಬೆರಳುಗಳನ್ನು ಕೇರ್ಫುಲ್ಲಿ ಮೂವ್ ಮಾಡ್ತಾ ಅವನ ನೋವನ್ನು ತಾನೂ ಅನುಭವಿಸಿದ್ಲು. ಕವನಾಳ ಕಣ್ಣುಗಳು ಕೇವಲ ಆದಿತ್ಯನ ಆ ಗಾಯಗಳ ಮೇಲೆ ಫೋಕಸ್ಡ್ ಆಗಿದ್ರೆ
ಆದಿತ್ಯನ ಕಣ್ಗಳು ಕವನಾಳ ಆ ಪ್ಯೂರ್ ಆದ ಮುಖದ ಮೇಲೆ ಸ್ಥಿರವಾಗಿದ್ವು. ಇಬ್ಬರ ಕಣ್ಣುಗಳಿಂದಲೂ ಆ ನೋವಿನ ಕಣ್ಣೀರು ನಾನ್ ಸ್ಟಾಪ್ ಆಗಿ ಹರಿತಾ ಇತ್ತು. ಆ ಕ್ಷಣದಲ್ಲಿ ಆದಿತ್ಯನ್ಗೆ ಕವನಾಳ ಆ ಒಂದು ಸಣ್ಣ ಮ್ಯಾಜಿಕ್ ಟಚ್ ಮಾತ್ರವೇ ತನ್ನ ಇಡೀ ಶರೀರದ ಎಲ್ಲ ನೋವನ್ನು ಪೂರ್ತಿ ಎರೇಸ್ ಮಾಡಿ ಅಳಿಸಿ ಹಾಕುವಂತೆ ಸಮಾಧಾನ ನೀಡ್ತಾ ಇತ್ತು. ಅವಳ ಪ್ರೀತಿ ಅವನಿಗೆ ಯಾವುದೇ ಪೇನ್ ಕಿಲ್ಲರ್ಗಿಂತಲೂ ದೊಡ್ಡ ಮದ್ದಾಗಿ ಕೆಲಸ ಮಾಡ್ತಿತ್ತು. ಕವನಾಳ ಆ ಕೋಮಲವಾದ ಬೆರಳುಗಳು ಆದಿತ್ಯನ ಕುತ್ತಿಗೆಯ ಮೇಲಿರೋ ಗಾಯವನ್ನ ಪೂರ್ತಿ ಜೆಂಟಲ್ ಆಗಿ ಸವರ್ತಿದ್ದಂತೆ ಆದಿತ್ಯ ಸಡನ್ ಆಗಿ ಅವಳ ಕೈಯನ್ನ ಪೂರ್ತಿ ಫರ್ಮ್ ಆಗಿ ಹಿಡಿದು ಅವಳನ್ನ ಅಲ್ಲೇ ತಡೆದ. ಅವನು ಅವಳನ್ನ ಪೂರ್ತಿ ಕ್ವೆಶನಿಂಗ್ ಲುಕ್ ಅಲ್ಲಿ ನೋಡ್ದ. ಅವನ ಕಣ್ಣುಗಳಲ್ಲಿ ಈಗ ಕಾಳಜಿಗಿಂತ ಹೆಚ್ಚಾಗಿ ಒಂದು ರೀತಿಯ ಕೋಲ್ಡ್ ಆಂಗರ್ ಎದ್ದು ಕಾಣ್ತಾ ಇತ್ತು. ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಕವನ? ನೀನು ಇನ್ನೂ ಇಲ್ಲೇ ಇದೆಯಾ? ಅಟ್ ದಿ ಟೈಮ್ ಈ ಮಧ್ಯರಾತ್ರಿ ಸಮಯದಲ್ಲೂ ನೀನು ನನ್ನ ಹತ್ರ ಯಾಕೆ ಬಂದೆ? ಆದಿತ್ಯ ಸ್ವಲ್ಪ ಕೋಪ ಮಾಡ್ಕೊಂಡ. ಮತ್ತೆ ಅವನು ಪೂರ್ತಿ ಕೋಲ್ಡ್ ಟನಲ್ಲಿ ಕೇಳ್ದ. ಇದ್ದಕ್ಕಿದ್ದಂತೆ ಆದಿತ್ಯನ ಆ ಕಠೋರವಾದ ಧ್ವನಿಯನ್ನ ಕೇಳಿ ಕವನಾಳಿಗೆ ತನ್ನ ಪೂರ್ತಿ ಕಾನ್ಶಿಯಸ್ನೆಸ್ ಮರಳಿ ಬಂದಂಗಾಗಿತ್ತು. ಅವಳು ಪೂರ್ತಿ ನರ್ವಸ್ ಆಗಿ ಆದಿತ್ಯನೊಂದಿಗೆ ಐ ಕಾಂಟ್ಯಾಕ್ಟ್ ಮಾಡಿದ್ಲು. ಆದಿತ್ಯ ಇನ್ನೂ ಅವಳನ್ನೇ ಸಸ್ಪೀಸಿಯಸ್ ಆಗಿ ನೋಡ್ತಾ ಇದ್ದ. ವಾಟ್ಸ್ ರಾಂಗ್ ವಿತ್ ಯು ಕವನ? ಏನಾಯ್ತು ನಿನಗೆ? ಒಂದು ಕಡೆ ನೀನು ನನ್ನಿಂದ ಪೂರ್ತಿ ಡಿಸ್ಟೆನ್ಸ್ ಕಾಪಾಡ್ಕೊಳ್ಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳ್ತೀಯಾ, ಆದರೂ ನೀನು ಈ ಮಿಡ್ ನೈಟ್ ಸಮಯದಲ್ಲಿ ನನ್ನ ಹತ್ರಕ್ಕೆ ಪೂರ್ತಿ ಡೆಸ್ಪರೇಟ್ ಆಗಿ ಓಡ್ಬರ್ತೀಯಾ? ಇದರಲ್ಲಿ ಯಾವುದಾದ್ರೂ ಲಾಜಿಕ್ ಇದೆಯಾ? ನಂತರ ಆದಿತ್ಯ ಕವನಾಳ ಕೈಗಳನ್ನು ಪೂರ್ತಿ ರಫ್ ಆಗಿ ತನ್ನಿಂದ ದೂರ ತಳ್ತಾ ಇನ್ಸಲ್ಟಿಂಗ್ ಆಗಿ ಮಾತನಾಡ್ದ. ನೀನೀಗ ಈ ಜನರು ಪೇನ್ಫುಲ್ ಪ್ರಶ್ನೆಗಳನ್ನ ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡೋಕ್ಕೆ ಇಷ್ಟಪಡಲ್ವಾ? ನೀನು ನನ್ನ ಹತ್ರ ಬಂದಷ್ಟು ಆ ಜನರು ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಹೆಚ್ಚು ರೂಮರ್ಸ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ನಿನಗೆ ಅರ್ಥ ಆಗ್ತಿಲ್ವಾ? ಆದಿತ್ಯ ಕವನಾಳನ್ನೇ ಪೂರ್ತಿ ಇಂಟೆನ್ಸ್ ನಿಂದ ದಿಟ್ಟಿಸ್ತಾ ಈ ಕಠಿಣವಾದ ಮಾತುಗಳನ್ನ ಹೇಳ್ದ. ಆದಿತ್ಯನ ಆ ಚೂಪಾದ ಮಾತುಗಳನ್ನು ಕೇಳಿದ ತಕ್ಷಣ ಕವನಾಳಿಗೆ ತನ್ನ ಪೂರ್ತಿ ಕಾನ್ಶಿಯಸ್ನೆಸ್ ಮರಳಿ ಬಂದಂತಾಯಿತು. ಅವಳು ಅಕ್ವರ್ಡೆಡ್ ಆಗಿ ಅವನ ಇಂಟೆನ್ಸ್ ನೋಟದಿಂದ ತಪ್ಪಿಸ್ಕೊಳ್ಳೋಕೆ ಶುರು ಮಾಡಿದ್ಲು. ಅವಳು ಪೂರ್ತಿ ಪ್ಯಾನಿಕ್ನಿಂದ ತನ್ನ ಕೈಯಲ್ಲಿದ್ದ ಆ ಮೆಡಿಸಿನ್ ಬಾಕ್ಸನ್ನು ಆದಿತ್ಯನ ಕಡೆಗೆ ಸರಿಸ್ತಾ ತನ್ನ ತತ್ತರಿಸುತ್ತಿರುವ ಧ್ವನಿಯಲ್ಲಿ ಏನೋ ಒಂದು ಎಕ್ಸ್ಕ್ಯೂಸ್ ಕೊಡೋಕ್ಕೆ ಟ್ರೈ ಮಾಡಿದ್ಲು. ಅದು ಅದು ರಘು ಅಂಕಲ್ ಈ ಮೆಡಿಸಿನನ್ನು ಅರ್ಜೆಂಟಾಗಿ ನಿಮ್ಗೆ ಕೊಡೋಕೆ ಹೇಳಿದ್ರು. ಅವ್ರು ಪೂರ್ತಿ ಟಯರ್ಡ್ ಆಗಿದ್ರು, ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆ ಅಷ್ಟೆ. ಕವನ ಆದಿತ್ಯನ ಕಣ್ಣುಗಳನ್ನು ನೋಡದೆ ನರ್ವಸ್ ಆಗಿ ಸುಳ್ಳು ಹೇಳಿದ್ಲು. ಆದಿತ್ಯ ಅವಳ ಆ ವೀಕ್ ಎಕ್ಸ್ಪ್ಲನೇಷನ್ ಕೇಳಿ ಒಂದು ರೀತಿಯ ಆರೋಗೆಂಟ್ ಲುಕ್ ಕೊಟ್ಟ. ಅವನು ಫುಲ್ಲು ಕೇರ್ಲೆಸ್ ಆ್ಯಟಿಟ್ಯೂಡಿಂದ ಅವಳನ್ನೇ ಕ್ವೆಶನ್ ಮಾಡೋಕ್ಕೆ ಶುರು ಮಾಡ್ದ. ರಿಯಲಿ? ವಾಟ್ ಎ ಜೋಕ್! ರಘು ಸಡನ್ ಆಗಿ ಅವನ ಜಾಬನ್ನು ಪೂರ್ತಿ ಬಿಟ್ಬಿಟ್ನಾ, ಅಥವಾ ಅವನು ತನ್ನ ಇಡೀ ರೆಸ್ಪಾನ್ಸಿಬಿಲಿಟಿನ ನೀನಿಗೆ ಹ್ಯಾಂಡ್ ಓವರ್ ಮಾಡಿದ್ನ? ಅವನು ನಿನ್ನನ್ನು ತನ್ನ ಪರ್ಸ್ನಲ್ ಕೆಲಸ ಮಾಡೋಕ್ಕಿರೋಕೆ ಕೇಳ್ತಾ ಇದ್ದಾನ? ಕವನ ಸ್ವಲ್ಪ ಹೊತ್ತು ತನ್ನ ಕಣ್ಣುಗಳನ್ನು ಪೂರ್ತಿ ಕೆಳಗೆ ಮಾಡಿ ಪೌಸ್ ಆಗಿ ನಿಂತಳು. ಯಾವುದೋ ಒಂದು ದೊಡ್ಡ ಕ್ರೈಮ್ನಲ್ಲಿ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಂತೆ ಅವಳಿಗೆ ಪೂರ್ತಿ ಗಿಲ್ಟಿ ಆಗಿ ಅನ್ನಿಸ್ತಾ ಇತ್ತು. ಆದಿತ್ಯ ಅವಳ ಮೌನವನ್ನು ಸಹಿಸದೆ ಫುಲ್ಲು ಅಥಾರಿಟಿಯಿಂದ ಕೇಳ್ದ. ಜಸ್ಟ್ ಆನ್ಸರ್ ಮೀ ಕವನ, ನನಗೆ ಉತ್ತರ ಕೊಡು. ಪ್ರತಿ ಸಾರಿನೂ ನೀನು ಹೀಗೆ ಪೂರ್ತಿ ಸೈಲೆಂಟಾಗಿ ಮೌನವಾಗಿರೋದು ಅಗತ್ಯನಾ? ಮತ್ತು ನಾನು ಪ್ರತಿ ಸಾರಿನೂ ನಿನ್ನ ಆ ಇನ್ಕಂಪ್ಲೀಟ್ ಸೆಂಟೆನ್ಸ್ನ ಫುಲ್ಫಿಲ್ ಮಾಡ್ತಾನೆ ಇರಬೇಕಾ? ಇದೇನು ನೀನು ಹೊಸ ಹಾಬಿನಾ? ಆದಿತ್ಯ ಕವನಾಳ ಪೂರ್ತಿ ಹತ್ತಿರ ಬಂದು ಅವಳ ಉಸಿರಾಟದ ಆ ಪ್ರಾಕ್ಸಿಮಿಟಿ ಹತ್ರ ನಿಂತು ಅವಳ ಮುಖದ ಮುಂದೆ ಬೆಂಡಿಂಗ್ ಆಗಿ ಸೀರಿಯಸ್ ಆಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನ ಆ ಇಂಟೆನ್ಸ್ ನೋಟಕ್ಕೆ ಕವನ ಪೂರ್ತಿ ನರ್ವಸ್ ಆದ್ಲು. ನಾನು ನಾನು ಬಹುಶಃ ಈ ಔಟ್ ಹೌಸ್ನಲ್ಲಿ ಏನನ್ನಾದರೂ ಮರ್ತಿದ್ದೀನಿ ಸರ್. ನಾನು ಅದನ್ನು ಹುಡ್ಕೋಕಿಲ್ಲಿ ಬರ್ತಿದ್ದೆ, ಆಗ ರಘು ಅಂಕಲ್ ಸಿಕ್ಕಿದ್ರು. ಕವನ ಪೂರ್ತಿ ಸಾಫ್ಟ್ಲಿ ಮಾತಾಡ್ತಾ ಇದ್ಲು. ಅವಳು ಪೂರ್ತಿ ಪಿಸುಗುಡ್ತಾ ಇದ್ಲು. ಆದಿತ್ಯನ ಆ ಚೂಪಾದ ಕಣ್ಣುಗಳನ್ನು ನೋಡುವುದನ್ನು ತಪ್ಪಿಸ್ತಾ ಇದ್ಲು. ಅವಳು ಎಂಥ ಒಂದು ರೆಡಿಕ್ಯುಲಸ್ ಲಾಜಿಕನ್ನು ಆದಿತ್ಯನ ಮುಂದೆ ಹೇಳ್ತಾ ಇದ್ಲು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಆ್ಯಂಡ್ ದಟ್ ಟು ದ ಫೇಮಸ್ ಆ್ಯಂಡ್ ದಿ ಗ್ರೇಟ್ ಆದಿತ್ಯ ರಾಜ್ ಅವ್ರ ಮುಂದೆ ಈ ಸುಳ್ಳು ವರ್ಕ್ ಆಗಲ್ಲ ಅಂತ ಅವಳಿಗೆ ಪೂರ್ತಿ ಗಿಲ್ಟ್ ಕಾಡ್ತಾ ಇತ್ತು. ಆದಿತ್ಯ ಕವನಾಳ ಆ ಬಾಲಿಶವಾದ ಸುಳ್ಳನ್ನು ಕೇಳಿ ಒಂದು ಕ್ಷಣ ಪೂರ್ತಿ ಜೋರಾಗಿ ನಗೋಕ್ಕೆ ಸ್ಟಾರ್ಟ್ ಮಾಡ್ದ. ಆದರೆ
ಇದ್ದಕ್ಕಿದ್ದ ಹಾಗೆ ಅವನು ಆ ನಗುವನ್ನ ಸೈಲೆಂಟ್ ಆಗಿ ನಿಲ್ಲಿಸ್ದ. ಅವನ ಎಕ್ಸ್ಪ್ರೆಷನ್ ಸಡನ್ ಆಗಿ ಪೂರ್ತಿ ಇಂಟೆನ್ಸ್ ಆಗಿ ಬದಲಾಯಿತು. ಅವನು ಕವನಾಳ ಸೊಂಟವನ್ನ ಫರ್ಮ್ ಆಗಿ ಹಿಡಿದು ಅವಳನ್ನ ತನ್ನ ಹತ್ರಕ್ಕೆ ಫೋರ್ಸ್ಫುಲ್ಲಿ ಎಳ್ಕೊಂಡ. ಅವನು ತನ್ನ ಆ ಕೋಲ್ಡ್ ಅಂಡ್ ಶಾರ್ಪ್ ಐಸ್ನಿಂದ ಅವಳನ್ನ ಪೂರ್ತಿ ಆಳವಾಗಿ ನೋಡತೊಡಗ್ದ. ಸೀರಿಯಸ್ಲಿ ಕವನ, ಪ್ಲೀಸ್ ಸ್ಟಾಪ್ ದಿಸ್. ನಿಜವಾಗಿಯೂ ನಾನು ನಾನಿಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಮರ್ತಿದ್ದೀನಿ ಸರ್. ಕವನ ಪೂರ್ತಿ ಆತಂಕದಿಂದ ಹೇಗಾದರೂ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿದ್ಲು. ಆದರೆ ಆದಿತ್ಯ ಅವಳನ್ನ ಬಿಡಲಿಲ್ಲ. ಅವನ ಆ ಸ್ಟ್ರಾಂಗ್ ಆದ ತೋಳುಗಳು ಕವನಾಳ ಸೊಂಟದ ಸುತ್ತಲೂ ಇನ್ನೂ ಹೆಚ್ಚು ಪೂರ್ತಿ ಟೈಟ್ ಆಗಿ ಬಿಗಿಯಾದವು. ಇಬ್ಬರ ನಡುವಿನ ಆ ಡಿಸ್ಟೆನ್ಸ್ ಪೂರ್ತಿ ಮರೆಯಾಗಿತ್ತು. ನಿನ್ನ ಈ ಒಂದು ಪ್ಯೂರ್ ಆದ ಇನೋಸೆನ್ಸ್ ಇದೆಯಲ್ಲ ಕವನ, ಅದು ನಾನು ನಿನ್ನ ಮೇಲೆ ಪೂರ್ತಿ ಎಕ್ಸ್ಟ್ರೀಮ್ ಆಗಿ ಕೋಪ ಮಾಡ್ಕೊಳ್ಳೋಕ್ಕೂ ಸಹ ಬಿಡೋದಿಲ್ಲ. ಆದಿತ್ಯ ಅವಳ ಕೆನ್ನೆಯ ಮೇಲೆ ಒಂದು ಲೈಟ್ ಅಂಡ್ ರೊಮ್ಯಾಂಟಿಕ್ ಕಿಸ್ ಮಾಡ್ತಾ ಸಾಫ್ಟ್ ಆಗಿ ಹೇಳ್ದ. ಕವನಾಳ ಹೃದಯದ ಬಡಿತ ಆ ಕ್ಷಣದಲ್ಲಿ ಪೂರ್ತಿ ರೇಸಿಂಗ್ ಆಗ್ತಾ ಇತ್ತು. ಓಕೆ, ಸೊ ಫೈನಲಿ ನೀನಿನ್ನೂ ನನಗೆ ಆ ಸೀಕ್ರೆಟ್ ಹೇಳಲಿಲ್ಲ ಕವನ. ನೀನು ಈ ಔಟ್ ಹೌಸ್ನಲ್ಲಿ ಸ್ಪೆಸಿಫಿಕಲ್ಲಿ ಏನು ಮರ್ತಿದ್ಯಾ ಅಂತ ಈಗಲಾದರೂ ಹೇಳ್ತೀಯಾ? ಆದಿತ್ಯ ಕವನಾಳನ್ನ ಬಿಗಿಯಾಗಿ ಹಿಡ್ಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಟೀಸಿಂಗ್ ಟೋನ್ನಲ್ಲಿ ಕೇಳ್ದ. ಅವನ ನೋಟ ಅವಳಿಂದ ಸತ್ಯವನ್ನು ಹೊರಗೆ ತೆಗೆಯುವಂತೆ ಇತ್ತು. ಕವನ ಸ್ಪೀಚ್ಲೆಸ್ ಆಗಿ ಮೌನವಾಗಿ ಆದಿತ್ಯನ ತೋಳುಗಳಲ್ಲಿ ನಿಂತಿದ್ಲು. ಅವಳ ತನ್ನ ಅನ್ಕಂಟ್ರೋಲ್ಡ್ ಹಾರ್ಟ್ ಬೀಟ್ಸ್ನ ನಿಯಂತ್ರಿಸಲು ಟ್ರೈ ಮಾಡ್ತಾ ಇದ್ಲು. ಅವಳ ಹೃದಯ ಆ ಕ್ಷಣದಲ್ಲಿ ಆದಿತ್ಯನ ಹೃದಯಕ್ಕೆ ತುಂಬ ಹತ್ರ ಆಗಿತ್ತು. ಇಬ್ಬರ ನಡುವಿನ ಆ ಎಮೋಷನಲ್ ಪಲ್ಸ್ ಪೂರ್ತಿ ಬೆಂಕಿ ಹಚ್ಚುವಂತೆ ಇತ್ತು. ಕವನ ಯಾವುದೇ ಉತ್ತರ ಕೊಡದೆ ಪೂರ್ತಿ ಶೈ ಆಗಿ ನಿಂತಿರೋದನ್ನ ನೋಡಿ ಆದಿತ್ಯ ಟೀಸಿಂಗ್ ಲುಕ್ ಕೊಟ್ಟು ಮತ್ತೆ ಕೇಳ್ದ. ವಾಟ್ ಹ್ಯಾಪನ್ ಕವನ? ನಿನಗೆ ಉತ್ತರ ಹೇಳೋಕೆ ಪೂರ್ತಿ ನರ್ವಸ್ ಆಗಿ ಅನ್ನಿಸ್ತಾ ಇದೆಯಾ? ಓಕೆ, ಸೊ ಶುಡ್ ಐ ಟೆಲ್ ಯು ನೌ? ನಾನು ನಿನಗೆ ಆ ಸೀಕ್ರೆಟ್ ಕೇಳಬೇಕಾ? ನೀನು ಈ ಔಟ್ ಹೌಸ್ನಲ್ಲಿ ಫುಲ್ ಸ್ಪೆಸಿಫಿಕಲ್ಲಿ ಏನು ಮರ್ತಿದ್ಯಾ ಅಂತ ನಾನೇ ಗೆಸ್ ಮಾಡಲಾ? ಕವನ ತನ್ನ ಪ್ರಶ್ನಾರ್ಥಕ ಕಣ್ಣುಗಳಿಂದ ಆದಿತ್ಯನ ಕಡೆಗೆ ನೋಡಲಾರಂಭಿಸಿದಳು. ಯು ಫರ್ಗೆಟ್ ಯುವರ್ ಸೆಲ್ಫ್ ಕವನ. ನೀನು ನಿನ್ನನ್ನೇ ಮರ್ತಿದ್ಯಾ ಈ ಔಟ್ ಹೌಸ್ನಲ್ಲಿ. ಮತ್ತೆ ಬಹುಶಃ ನನ್ನ ಈ ತೋಳುಗಳಲ್ಲಿ ಕಂಪ್ಲೀಟ್ಲಿ ಲಾಸ್ಟ್ ಆಗಿದ್ಯಾ ಅಲ್ವಾ? ಆದಿತ್ಯ ಕವನಾಳ ಹತ್ತಿರ ಬಂದು ಅವಳ ಮುಖದ ಕಡೆಗೆ ಲೀನಿಂಗ್ ಆಗಿ ವಾಲ್ತಾ ತನ್ನ ವಿಚಲಿತ ಕಣ್ಣುಗಳಿಂದ ನಿಧಾನವಾಗಿ ಇದನ್ನ ಹೇಳೋಕೆ ಸ್ಟಾರ್ಟ್ ಮಾಡ್ದ. ಇಬ್ಬರ ನಡುವಿನ ಆ ಕನೆಕ್ಷನ್ ಆ ಕ್ಷಣದಲ್ಲಿ ಪ್ಯೂರ್ ಅಂಡ್ ಮ್ಯಾಜಿಕಲ್ ಆಗಿ ಅನ್ನಿಸ್ತಾ ಇತ್ತು. ನೀನ್ ಪೂರ್ತಿ ನಿನ್ನನ್ನೇ ಮರ್ತಿದ್ಯಾ ಕವನ. ನಿನ್ನ ಆ ಪ್ಯೂರ್ ಹಾರ್ಟ್, ನಿನ್ನ ಆ ಬ್ಯೂಟಿಫುಲ್ ಹಾರ್ಟ್ ಬೀಟ್ಸ್, ಮತ್ತೆ ಇಲ್ಲಿರೋ ನಿನ್ನ ಪ್ರತಿಯೊಂದು ಡೀಪ್ ಫೀಲಿಂಗ್ಸ್. ಹೀಗೆ ಪೂರ್ತಿ ಪಿಸುಗುಡ್ತಾ ಆದಿತ್ಯ ಸಡನ್ ಆಗಿ ಅವಳನ್ನ ಪಕ್ಕದಲ್ಲಿದ್ದ ಆ ಗೋಡೆಗೆ ಪೂರ್ತಿ ಪಿನ್ ಮಾಡಿ ತಳ್ದ. ಅವನು ಪೂರ್ತಿ ಡಾಮಿನೇಟ್ ಆಗಿ ಅವಳ ಮೇಲೆ ಹೊರಗಿದ. ಕವನಾಳ ನಡುಗುತ್ತಿರೋ ಕೈಗಳು ಆದಿತ್ಯನ ಆ ಬಲಿಷ್ಠವಾದ ಎದೆಯ ಮೇಲೆ ಇದ್ವು. ಇಬ್ಬರ ನಡುವೆ 1 ಇಂಚ್ ಕೂಡ ಡಿಸ್ಟೆನ್ಸ್ ಇರಲಿಲ್ಲ. ಅವಳ ಶೋಲ್ಡರ್ ಹತ್ರ ಪೂರ್ತಿ ಕ್ಲೋಸ್ ಆಗಿ ಹೋಗಿ ಆದಿತ್ಯ ಅವಳ ಕಿವಿಯಲ್ಲಿ ಇಂಟೆನ್ಸ್ ಆಗಿ ಏನೋ ಪಿಸ್ಕೊಡ್ತ. ನೀನಿಲ್ಲಿ ಮರ್ತಿದ್ದ ಆ ಪ್ರತಿಯೊಂದು ಸೀಕ್ರೆಟ್ ಮತ್ತು ಎಮೋಷನ್ಸನ್ನು ನಾನು ಪೂರ್ತಿ ಸೇಫ್ಲಿ ಆಗಿ ಸುರಕ್ಷಿತವಾಗಿಟ್ಟಿದ್ದೀನಿ ಕವನ. ಅವನು ಕವನಾಳ ಒಂದು ಕೈಯನ್ನು ಫರ್ಮ್ ಆಗಿ ಹಿಡಿದು ತನ್ನ ಹೃದಯದ ಬಡಿತ ಕೇಳಿಸುವಂತೆ ಅಲ್ಲಿ ಇರಿಸಿ, ನೀನು ಮರ್ತಿದ್ದೆಲ್ಲವೂ ಇಲ್ಲಿ, ಅಂದರೆ ನನ್ನ ಈ ಹಾರ್ಟ್ ಒಳಗೆ ಪೂರ್ತಿ ಪ್ರೊಟೆಕ್ಟೆಡ್ ಆಗಿ ಇವೆ. ನಿನಗೆ ಅದೆಲ್ಲವೂ ಮತ್ತೆ ವಾಪಸ್ ಬೇಕಾ ಎಂದು ತೀವ್ರವಾದ ಧ್ವನಿಯಲ್ಲಿ ಕೇಳ್ದ. ಆದಿತ್ಯ ಒಂದು ರೀತಿಯ ಡೇಸ್ ಟೋನ್ನಲ್ಲಿ ಕೇಳಿದ ಪ್ರಶ್ನೆಗೆ ಕವನ ಪೂರ್ತಿ ಹೈಪೋನೆಟೈಸ್ಡ್ ಆದಂತೆ ಅದೇ ಸ್ವರದಲ್ಲಿ ಮುಳುಗೋಗಿ ಕೇವಲ ಇಲ್ಲ ಎಂದು ಪೂರ್ತಿ ವೀಕ್ ಆಗಿ ಉತ್ತರ ಕೊಟ್ಲು. ಅವಳು ತನ್ನನ್ನು ತಾನು ಆದಿತ್ಯನಿಗೆ ಪೂರ್ತಿ ಸರೆಂಡರ್ ಮಾಡ್ಕೊಂಡಿದ್ಲು. ಆದಿತ್ಯ ಅವಳ ಆ ಧ್ವನಿಯಿಂದ ಇನ್ನೂ ಹೆಚ್ಚು ಪೂರ್ತಿ ಡಿಸ್ಟ್ರಾಕ್ಟೆಡ್ ಆಗ್ತಾ ಇದ್ದ. ಕವನಾಳ ಆ ಆಳವಾದ ಉಸಿರು ಮತ್ತೆ ಅವಳ ಆ ವೇಗವಾದ ಹೃದಯ ಬಡಿತಗಳು ಅವನಿಗೆ ಪೂರ್ತಿ ಹತ್ತಿರದಿಂದ ಅನ್ನಿಸ್ತಾ ಇದ್ವು. ಅದೇ ಇಂಟಾಕ್ಸಿಕೇಟೆಡ್ ಸ್ವರದಲ್ಲಿ ಆದಿತ್ಯ ನಿಧಾನವಾಗಿ ಕವನಾಳ ಗುಲಾಬಿ ತುಟಿಗಳ ಹತ್ತಿರಕ್ಕೆ ಸೆನ್ಶುಯಲ್ ಆಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ದ. ಇಡೀ ಜಗತ್ತೇ ಆ ಕ್ಷಣದಲ್ಲಿ ಅವರಿಬ್ಬರಿಗಾಗಿ ಪೂರ್ತಿ ಸ್ಟಾಪ್ ಆದ ಹಾಗೆ ಹೋದಂತೆ ಭಾಸವಾಗುತ್ತಿತ್ತು. ಸರ್, ಆಕ್ಸಿಡೆಂಟ್ ಹೇಗಾಯಿತು?
ಕವನ ಆದಿತ್ಯನ ಆ ಮ್ಯಾಗ್ನೆಟಿಕ್ ಪ್ರೆಸೆನ್ಸ್ ಅನ್ನ ತನ್ನ ಪೂರ್ತಿ ಹತ್ತಿರಕ್ಕೆ ಇಂಟಿಮೇಟ್ ಆಗಿ ಹಿಡಿದುಕೊಂಡು ಮೆಲ್ಲ ಕೇಳಿದ್ಲು. ಐ ರಿಯಲಿ ಡೋಂಟ್ ನೋ ಕವನ. ನಾನು ಆ ಕ್ಷಣದಲ್ಲಿ ಪೂರ್ತಿ ನಿನ್ನ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದೆ. ಸಡನ್ ಆಗಿ ಏನಾಯ್ತು ಅಂತ ನಾನು ಪೂರ್ತಿ ಕ್ಲೂಲೆಸ್ ಆಗಿ ಗೊತ್ತಿಲ್ಲ. ಆದಿತ್ಯ ಅವಳ ತುಟಿಗಳ ಹತ್ತಿರಕ್ಕೆ ಪೂರ್ತಿ ಸೆನ್ಶುವಲ್ ಆಗಿ ಮೂವ್ ಆಗ್ತಾ ಪಿಸುಗುಟ್ಟುವ ಧ್ವನಿಯಲ್ಲಿ ಉತ್ತರ ಕೊಟ್ಟ. ತುಂಬಾ ಡೀಪ್ ಇಂಜುರಿ ಆಗಿದೆಯಾ ಸರ್? ಕವನ ಮತ್ತೆ ಪೂರ್ತಿ ಕಾಳಜಿಯಿಂದ ಕೇಳಿದ್ಲು. ಸ್ವಲ್ಪ ಇರಬಹುದು. ಆದಿತ್ಯ ಅದೇ ಹೈಪೋಟೋನಿಕ್ ಟೋನ್ನಲ್ಲಿ ಮುಂದೆ ಸಾಗ್ತಾ ಅವಳ ಪ್ರತಿಯೊಂದು ಎಮೋಷನ್ ಅನ್ನ ಫೀಲ್ ಮಾಡ್ತಾ ಆನ್ಸರ್ ಮಾಡ್ದ. ತುಂಬಾ ನೋವಾಗ್ತಾ ಇದೆಯಾ ಸರ್? ಕವನ ಮತ್ತೆ ಪೂರ್ತಿ ಆಂಕ್ಷಿಯಸ್ ಆಗಿ ಕೇಳಿದ್ಲು. ಆದಿತ್ಯ ಈಗ ಪೂರ್ತಿ ತಾಳ್ಮೆ ಕಳ್ಕೊಂಡು ಸ್ವಲ್ಪ ಹೌದು ನೋವಾಗ್ತಿದೆ ಎಂದು ಪೂರ್ತಿ ಒತ್ತಿ ಹೇಳ್ದ. ಈ ಬಾರಿ ಕವನ ಮತ್ತೆ ಏನೋ ಒಂದು ಪ್ರಶ್ನೆ ಕೇಳಲು ಪೂರ್ತಿ ಕ್ಯೂರಿಯಸ್ ಆಗಿ ಬಾಯಿ ತೆರೆದ ತಕ್ಷಣ ಆದಿತ್ಯ ಸಡನ್ ಆಗಿ ತನ್ನ ಬೆರಳುಗಳನ್ನ ಅವಳ ಆ ಗುಲಾಬಿ ತುಟಿಗಳ ಮೇಲೆ ಪೂರ್ತಿ ಪೊಸೆಸಿವ್ ಆಗಿ ಇಟ್ಕೊಂಡು ನಿಧಾನವಾಗಿ ಒಂದು ರೀತಿಯ ಡೀಪ್ ಆ್ಯಂಡ್ ಹೆವಿ ವಾಯ್ಸ್ನಲ್ಲಿ ಹೇಳ್ದ. ಲಿಸನ್ ಕವನ, ನನಗೆ ಈಗ ನಿನಗೆ ಫುಲ್ಲು ಡೀಪ್ ಆಗಿ ಕಿಸ್ ಮಾಡಬೇಕಂತ ಅನ್ನಿಸ್ತಾ ಇದೆ. ನನಗೆ ಈ ಗಾಯದಿಂದ ತುಂಬ ನೋವಾಗಿದೆ ಆ್ಯಂಡ್ ಐ ನೀಡ್ ಮೈ ಮೆಡಿಸಿನ್. ನೀನು ನಿನ್ನ ಈ ಎಂಡ್ಲೆಸ್ ಕ್ವಶನ್ಸ್ಗಳನ್ನ ಪೂರ್ತಿ ಮುಗಿಸಿದ್ರೆ ನಾನು ನಿನಗೆ ಕಿಸ್ ಮಾಡಲಾ? ಆದಿತ್ಯ ಈ ಪ್ರಶ್ನೆಯನ್ನು ಕೇಳ್ತಾ ಇರುವಾಗ ತಕ್ಷಣವೇ ಅವಳ ಮೃದುವಾದ ತುಟಿಗಳನ್ನ ತನ್ನ ತುಟಿಗಳಿಂದ ಪೂರ್ತಿ ಕ್ಯಾಪ್ಚರ್ ಮಾಡ್ದ. ಇಡೀ ಪ್ರಪಂಚವೇ ಆ ಕ್ಷಣದಲ್ಲಿ ಪೂರ್ತಿ ವ್ಯಾನಿಷ್ಡ್ ಆದಂತೆ ಅವರಿಬ್ಬರು ಒಬ್ಬರನ್ನೊಬ್ಬರು ಪೂರ್ತಿ ಡೀಪ್ ಅಂಡ್ ರೊಮ್ಯಾಂಟಿಕ್ ಕಿಸ್ನಲ್ಲಿ ಮರೆತು ಹೋದ್ರು. ಆ ಸಡನ್ ಶಾಕ್ನಿಂದ ಚೇತರಿಸಿಕೊಳ್ಳಲು ಕವನಾಳಿಗೆ ಒಂದು ಸೆಕೆಂಡ್ ಕೂಡ ಆಪರ್ಚುನಿಟಿ ಸಿಗಲಿಲ್ಲ. ಅವಳು ತನ್ನ ಪೂರ್ತಿ ಕಾನ್ಷಿಯಸ್ನೆಸ್ಗೆ ಮರಳಿ ಬಂದಾಗ ಆದಿತ್ಯ ಪೂರ್ತಿ ಇಂಟೆನ್ಸ್ ಪ್ಯಾಷನ್ನಿಂದ ಅವಳ ತುಟಿಗಳಿಗೆ ಮುತ್ತಿಡ್ತಾ ಇದ್ದ. ಆದಿತ್ಯನ ಆ ಸ್ಟ್ರಾಂಗ್ ಕೈಗಳು ಅವಳ ದೇಹದ ಪ್ರತಿಯೊಂದು ಭಾಗದಲ್ಲೂ ಹರಿದಾಡ್ತಾ ಇದ್ದುದನ್ನ ಅವಳು ಫೀಲ್ ಮಾಡಿದ್ಲು. ಸಡನ್ ಆಗಿ ಅವಳ ಒಳಗಿದ್ದ ಆ ಸುಪ್ತ ಪ್ರೀತಿ ಪೂರ್ತಿ ಎಚ್ಚರವಾಗಲು ಶುರು ಮಾಡಿತು. ಅವಳ ಕೈಗಳು ಈಗ ಆದಿತ್ಯನ ಆ ರೇಷ್ಮೆಯಂತಹ ಕೂದಲು ಮತ್ತು ಅವನ ಕುತ್ತಿಗೆಯನ್ನು ಪೂರ್ತಿ ಸೆನ್ಶುವಲ್ ಆಗಿ ಮುದ್ದಿಸಲು ಶುರು ಮಾಡಿದ್ವು. ಅವಳು ಸಹ ಆದಿತ್ಯನ ಈ ವೈಲ್ಡ್ ರೊಮ್ಯಾನ್ಸ್ಗೆ ಫುಲ್ ರೆಸ್ಪಾನ್ಸ್ ಕೊಡ್ತಾ ಇದ್ಲು. ಕವನಾಳ ಈ ಒಂದು ಸೈಲೆಂಟ್ ಎಕ್ಸ್ಪ್ರೆಷನ್ ಆದಿತ್ಯನನ್ನ ಇನ್ನಷ್ಟು ಅನ್ಕಂಟ್ರೋಲೇಬಲ್ ಆಗಿ ಮಾಡ್ತು. ಆದಿತ್ಯ ಪೂರ್ತಿ ಅಬ್ಸೆಸಿವ್ ಆಗಿ ಕವನಾಳ ಆ ದುಪ್ಪಟ್ಟವನ್ನು ಅವಳಿಂದ ರಿಮೂವ್ ಮಾಡ್ದ. ಅವನು ಅವಳ ಶೋಲ್ಡರ್, ನೆಕ್ ಅಂಡ್ ಆರ್ಮ್ಸ್ಗಳನ್ನು ಫುಲ್ಲು ಹುಚ್ಚುಚ್ಚಾಗಿ ಕಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಇಡೀ ರೂಮ್ನಲ್ಲಿ ಅವರ ಆ ಹೆವಿ ಬ್ರೀತಿಂಗ್ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಆದಿತ್ಯನ ಈ ಪವರ್ಫುಲ್ ಭಾವನೆಗಳಿಂದ ಕವನ ತನ್ನೊಳಗೆ ಪೂರ್ತಿ ಬ್ಲಷಿಂಗ್ ಆಗಿ ಕುಗ್ಗೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ ಅವಳು ಪೂರ್ತಿ ಹತ್ತಿರ ಬಂದು ಅವಳ ಪ್ರತಿಯೊಂದು ಎಮೋಷನ್ಸನ್ನು ಪೂರ್ತಿ ಅಬ್ಸರ್ಬಿಂಗ್ ಮಾಡ್ತಾ ಇದ್ದ. ಅವಳ ಭುಜದ ಮೇಲೆ ಒಂದು ಸಣ್ಣ ಮುತ್ತಿಡ್ತಾ ಅವನು ಅವಳ ಕಿವಿಯಲ್ಲಿ ಪೂರ್ತಿ ಡೀಪ್ ವಾಯ್ಸಲ್ಲಿ ಪಿಸ್ಬಿಡ್ದ. ನಾನು ನಿನ್ನ ಜೊತೆ ಪ್ರತಿಯೊಂದು ಕ್ಷಣದಲ್ಲೂ ಜೀವಿಸುವ ಈ ಇಂಟೆನ್ಸ್ ಎಮೋಷನ್ಸ್ ಮತ್ತು ಭಾವನೆಗಳು ನಿನಗಿನ್ನೂ ಅವುಗಳ ರಿಯಲ್ ಮೀನಿಂಗ್ ಗೊತ್ತಾಗ್ಲಿಲ್ವಾ ಕವನ? ಇಟ್ಸ್ ನಾಟ್ ಜಸ್ಟ್ ಅಟ್ರಾಕ್ಷನ್, ಇಟ್ಸ್ ಸಮಥಿಂಗ್ ಬಿಯಾಂಡ್ ದಟ್. ಆ ಒಂದು ಮ್ಯಾಜಿಕಲ್ ಕ್ಷಣದಲ್ಲಿ ಆದಿತ್ಯ ನೀಡಿದ ಆ ಇಂಟೆನ್ಸ್ ಭಾವನೆಗಳಲ್ಲಿ ಕವನ ಪೂರ್ತಿ ಲಾಸ್ಟ್ ಆಗಿ ಕಳೆದು ಹೋಗಿದ್ಲು. ಅವಳು ಆದಿತ್ಯ ಹೇಳ್ದ ಆ ಪ್ರತಿಯೊಂದು ಶಬ್ದವನ್ನು ಪೂರ್ತಿ ಆಳವಾಗಿ ಕೇಳಿಸ್ಕೊಂಡ್ಳು. ಆಮೇಲೆ ಭರವಸೆಯ ಕಣ್ಣುಗಳಿಂದ ಆದಿತ್ಯನ ಕಡೆಗೆ ನೋಡ್ತಾ ಎಂದು ಪೂರ್ತಿ ಪಾಸಿಟಿವ್ ಆಗಿ ತನ್ನ ತಲೆಯನ್ನು ಬಲವಾಗಿ ಅಲ್ಲಾಡಿಸಿದ್ಲು. ಅವಳು ಬಹುಶಃ ಬಹಳ ದಿನಗಳಿಂದ ಆದಿತ್ಯನ ಬಾಯಿಂದ ಈ ಒಂದು ಕನ್ಫೆಷನ್ ಅನ್ನ ಕೇಳೋಕೆ ಪೂರ್ತಿ ವೇಟಿಂಗ್ ಮಾಡ್ತಾ ಇದ್ಲು. ಅವಳು ಆ ಎಂದು ಹೇಳುವ ಮುದ್ದಾದ ರೀತಿ ನೋಡಿ ಆದಿತ್ಯನಿಗೆ ಪೂರ್ತಿ ಅನಿಸಿತು. ಆದಿತ್ಯ ಅವಳನ್ನ ತನ್ನ ತೀವ್ರ ಕಣ್ಣುಗಳಿಂದ ನೋಡ್ದ. ತಕ್ಷಣನೇ ಅವಳನ್ನ ಸಡನ್ ಆಗಿ ತಿರುಗಿಸಿ ಹಿಂದಿನಿಂದ ಅವಳನ್ನ ತನ್ನ ಸ್ಟ್ರಾಂಗ್ ತೋಳುಗಳಲ್ಲಿ ಸೆರೆ ಹಿಡಿದ. ತನ್ನ ಗಲ್ಲವನ್ನ ಅವಳ ಹೆಗಲ ಮೇಲೆ ಪೂರ್ತಿ ಇಂಟಿಮೆಂಟ್ ಆಗಿ ಇಟ್ಟು ಕಿಸ್ಕೊಡ್ತ. ವಾಟ್ ಎ ಸರ್ಪ್ರೈಸ್ ಗೌನ. ಸ್ವಲ್ಪ ಸಮಯದಿಂದ ನನಗೆ ಒಂದು ಪೇನ್ಫುಲ್ ಆಕ್ಸಿಡೆಂಟ್ ಆಯಿತು. ನಾನು ಪೂರ್ತಿ ಗಾಯಗೊಂಡಿದ್ದೀನಿ ಮತ್ತು ರಕ್ತದಲ್ಲಿ ಮುಳುಗಿದ್ದೀನಿ. ಬಟ್ ನೀನು ಮಾತ್ರ ಈ ಸಮಯದಲ್ಲಿ ಪೂರ್ತಿ ರೊಮ್ಯಾಂಟಿಕ್ ಆಗ್ತಾ ಇದೆಯಲ್ಲ. ಯು ಆರ್ ಬಿಕಮಿಂಗ್ ಎ ಸೋ ನಾಟಿಯಾ. ಹೀಗೆ ಹೇಳ್ತಾ ಆದಿತ್ಯ ಅವಳ ರೇಷ್ಮೆಯಂತಹ ಕೂದಲನ್ನು ಪಕ್ಕಕ್ಕೆ ಸರಿಸಿ ಅವಳ ಕುತ್ತಿಗೆಯ ಮೇಲೆ ಸೆನ್ಶುವಲ್ ಆಗಿ ಮುತ್ತಿಟ್ಟ. ನನ್ನ ಆ ಪ್ರಪೋಸಲ್ ನೀನಿನ್ನೂ ಅದನ್ನು ಪೂರ್ತಿ ಪ್ರಾಪರ್ಲಿ ಆಗಿ ಕೇಳಿಸ್ಕೊಳ್ತಾ ಇಲ್ವಾ
ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್. ಆದಿತ್ಯನ ಈ ಮಾತುಗಳನ್ನು ಕೇಳಿದ ತಕ್ಷಣ ಕವನಾಳ ಆ ಎಮೋಷನಲ್ ಮೂಡ್ ಸಡನ್ ಆಗಿ ಚಿಂತಿತವಾಗಿ ಬದಲಾಯಿತು. ಅವಳು ಆದಿತ್ಯನ ಆ ಬಿಗಿಯಾದ ಅಪ್ಪುಗೆಯಿಂದ ಸೆಪರೇಟೆಡ್ ಆಗಿ ಅವನ ಆ ಕೆಂಪು ರಕ್ತದ ಗಾಯಗಳನ್ನ ಸೀರಿಯಸ್ ಆಗಿ ನೋಡೋಕ್ಕೆ ಶುರು ಮಾಡಿದ್ಲು. ಓಹ್ ಮೈ ಗಾಡ್, ಫಸ್ಟ್ ನೀವು ಸೈಲೆಂಟ್ ಆಗಿರಿ ಸರ್. ನಾನೀಗ ನಿಮ್ಮ ಗಾಯಕ್ಕೆ ಸ್ವಲ್ಪ ಆಯಿಂಟ್ಮೆಂಟ್ ಹಚ್ತೀನಿ. ಫಸ್ಟ್ ಆನ್ಸರ್ ನೀವು ಇಲ್ಲಿವರೆಗೆ ಏನಾದರೂ ಊಟ ತಿಂದಿದ್ದೀರಾ? ಹೊಟ್ಟೆ ಖಾಲಿ ಇದ್ರೆ ನೀವು ಆ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ಹೇಗೆ ತಗೊಳ್ತೀರಿ? ಕವನ ಯಾವುದೇ ಗ್ಯಾಪ್ ಇಲ್ಲದೆ ಒಂದೇ ಉಸಿರಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನ ಕಾಳಜಿಯಿಂದ ಕೇಳಿದ್ಲು. ಕವನ ಫುಲ್ ಸೀರಿಯಸ್ ಆಗಿರೋದನ್ನ ನೋಡಿ ಆದಿತ್ಯ ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ದ. ಹೇ ಕಮ್ಮಾನ್ ಕವನ, ನಾನು ಸುಮ್ಮನೆ ಕಿಡಿಂಗ್ ಮಾಡ್ತಿದ್ದೆ ಅಷ್ಟೇ. ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಇಟ್ಸ್ ಜಸ್ಟ್ ಎ ಸ್ಮಾಲ್ ಸ್ಕ್ರ್ಯಾಚ್ ಅಷ್ಟೇ. ಹೀಗೆ ಹೇಳುತ್ತಾ ಆದಿತ್ಯ ಅವಳನ್ನು ಪೂರ್ತಿ ತನ್ನ ಕಡೆಗೆ ಎಳ್ಕೊಂಡ. ಅವಳ ಕಿವಿಯ ಹಿಂದಿರೋ ಕೂದಲನ್ನ ಪೂರ್ತಿ ಜೆಂಟಲ್ ಆಗಿ ಸರಿಸ್ತಾ ಕಿಸ್ಕೊಡ್ದ. ನನ್ನ ಈ ಇಡೀ ನೋವಿಗೆ ಪರ್ಮನೆಂಟ್ ಆಯಿಂಟ್ಮೆಂಟ್ ಈಗ ನನ್ನ ಹತ್ರದಲ್ಲೇ ಇದೆ. ನಿನಗೆ ಗೊತ್ತಾ, ಇನ್ಮೇಲೆ ನನಗೆ ಯಾವುದೇ ಹೊರಗಿನ ಮೆಡಿಸಿನ್ ಅಗತ್ಯ ಇಲ್ಲ. ಕವನ ಆದಿತ್ಯನ ಈ ರೊಮ್ಯಾಂಟಿಕ್ ಮಾತುಗಳಿಗೆ ಮರಳಾಗದೆ ಅವನನ್ನು ತನ್ನಿಂದ ಬೇರ್ಪಡಿಸಿದ್ಲು. ಅವಳು ಕೊಮ್ಯಾಂಡಿಂಗ್ ಟೋನ್ನಲ್ಲಿ ಕೇಳಿದ್ಲು, ಫಸ್ಟ್ ಆನ್ಸರ್ ಮೀ ಸರ್, ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ? ಆದಿತ್ಯ ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ಅವಳ ರೇಷ್ಮೆಯಂತಹ ಕೂದಲಿನೊಂದಿಗೆ ಆಟ ಆಡೋಕೆ ಸ್ಟಾರ್ಟ್ ಮಾಡ್ದ. ಅವನು ಅವಳನ್ನು ಪೂರ್ತಿ ಕಾಡ್ತಾ ಇದ್ದ. ಸರ್, ಐ ಆಮ್ ಸೀರಿಯಸ್, ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ ಅಂತ ಹೇಳಿ. ಕವನ ಮತ್ತೆ ಇನ್ಸಿಸ್ಟೆಂಟ್ಲಿ ಕೇಳಲು ಶುರು ಮಾಡಿದ್ಲು. ಆದಿತ್ಯ ತನ್ನ ಬೆರಳುಗಳಿಂದ ಅಪ್ಸ್ಟೇರ್ಸ್ ಕಡೆಗೆ ಕೀಟ್ಲೆ ಮಾಡ್ತಾ ತೋರಿಸ್ದ. ಓಕೆ ಸರ್, ನೀವಿಲ್ಲೇ ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ, ನಾನು ಅದನ್ನು ತಕ್ಷಣವೇ ತಗೊಂಡು ಬರ್ತೀನಿ. ಹೀಗೆ ಹೇಳ್ತಾ ಕವನ ವೇಗವಾಗಿ ಮೆಟ್ಟಿಲುಗಳ ಮೇಲಕ್ಕೆ ಹೋಗಲು ಸ್ಟಾರ್ಟ್ ಮಾಡಿದ್ಲು. ವೇಟ್ ಕವನ, ಐ ಹ್ಯಾವ್ ಎ ಬೆಟರ್ ಐಡಿಯಾ. ಹೀಗೆ ಹೇಳ್ತಾ ಆದಿತ್ಯ ಅವಳಿಗೆ ರಿಯಾಕ್ಟ್ ಮಾಡೋಕ್ಕೂ ಯಾವುದೇ ಚಾನ್ಸ್ ಕೊಡದೆ ಸಡನ್ ಆಗಿ ತನ್ನ ಭುಜದ ಮೇಲೆ ಕೈ ಇಟ್ಟು ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡ. ಸರ್ 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 ಏನು ಮಾಡ್ತಿದ್ದೀರಾ? ನೀವು ಪೂರ್ತಿ ಇಂಜುರಿ ಆಗಿದೆ, ಪ್ಲೀಸ್ ನನ್ನನ್ನು ಕೆಳಗಿಳಿಸಿ. ಕವನ ಪೂರ್ತಿ ಪ್ಯಾನಿಕ್ ಆಗಿ ಅಲ್ಲಿಂದ ಕೆಳಗಿಳಿಯೋಕೆ ಟ್ರೈ ಮಾಡಿದ್ಲು. ಆದರೆ ನಿನ್ನ ಶೋಲ್ಡರ್ ಕೂಡ ನೋವಾಗಿದೆ ಕವನ, ಆ್ಯಂಡ್ ಮೇನ್ಲಿ ನೀನಷ್ಟು ಪೂರ್ತಿ ಲೈಟ್ ವೇಟ್ ಆಗಿದೆಯಾ. ಒಂದು ವೇಳೆ ನೀನು ಸ್ವಲ್ಪ ಆದರೂ ಸೈಲೆಂಟ್ ಆಗಿದ್ದರೆ ಆಗ ನಾನು ನಿನ್ನ ಕೈಯನ್ನು ಬಿಡ್ತೀನಿ. ಆದಿತ್ಯ ಪೂರ್ತಿ ನಾಟಿ ಟೋನಲ್ಲಿ ಹೇಳ್ದ. ಕವನ ಅವನ ಮಾತನ್ನ ಕೇಳಿ ಸಡನ್ ಆಗಿ ಸೈಲೆಂಟ್ ಆದ್ಲು. ಆದಿತ್ಯ ಒಂದು ರೀತಿಯ ಓರೆಯಾಗಿ ನಗುತ್ತಾ ಅವಳನ್ನು ಎತ್ಕೊಂಡೆ ತನ್ನ ಬೆಡ್ರೂಮ್ ಕಡೆಗೆ ಹೆಜ್ಜೆ ಹಾಕ್ತ.